ನಮಸ್ತೆ ಸ್ನೇಹಿತರೆ, ನನ್ನ ಈ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಅವಲಕ್ಕಿ ಮತ್ತು ಆಲೂ ವಡೆ ಮಾಡೋದನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಯಾರು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ 2 ಆಲೂ ತೊಗೊಂಡಿದ್ದೀನಿ. 2 ಆಲೂ ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡಿಕೊಂಡು ಅವಲಕ್ಕಿ 2 ಆಲೂಗೆ 2 ಕಪ್ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಚೆನ್ನಾಗಿ ತೊಳೆದು ಹಾಗೆ ಇಮಿಡಿಯೇಟ್ ಹಾಕ್ಬಿಡಿ, ನೆನೆಯೋದೇನು ಬೇಡ. ಅಂದರೆ ಕ್ರಿಸ್ಪಿ ಬರುತ್ತೆ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಹಸಿಮೆಣಸಿಕಾಯಿ ಪೇಸ್ಟು, ಯಾಕೆಂದರೆ ಖಾರ ಆದರೆ ರುಚಿ ಅನಿಸುತ್ತೆ. ಹಾಗೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂತಹ ಆನಿಯನ್ ಹಾಕ್ಕೊಳ್ಳಿ, ಯಾಕೆಂದರೆ ಆಪ್ಷನ್ ಆನಿಯನ್ ಬೇಕಿದ್ದರೆ ಹಾಕ್ಕೋಬೋದು, ಬಟ್ ಹಾಕ್ಕೊಂಡ್ರೆ ತುಂಬ ರುಚಿ ಅನಿಸುತ್ತೆ. ಸ್ವಲ್ಪ ಒಂದು 1/2 ಸ್ಪೂನು ಗರಂ ಮಸಾಲ, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕರಿಬೇವು ಹಾಕ್ಕೊಳ್ಳಿ. ಹಾಗೆಯೇ ನೀವು ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಜಜ್ಜಿ ಹಾಕಿರ್ತಕ್ಕಂತಹ ಶುಂಠಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ 3 ಚಮಚೆ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡು, ಅಂದರೆ ಮಿರ್ಚಿ ಕರಿತೀವಲ್ಲ ಆ ಹಿಟ್ಟನ್ನು ಹಾಕ್ಕೊಂಡು, ಅದು ಎಷ್ಟು ಹಿಡಿಯುತ್ತೋ ಅಷ್ಟು, ನೀರಿನ ಅವಶ್ಯಕತೆಯೇ ಬೀಳೋದಿಲ್ಲ ಇಲ್ಲಿ. ಯಾಕೆಂದರೆ ಅವಲಕ್ಕಿನ ಆಲ್ರೆಡಿ ನಾವು ನೆನೆಸಿರ್ತೀವಲ್ಲ, ತೊಳೆದು ಹಾಕ್ಕೊಂಡಿರ್ತೀವಲ್ಲ. ನೋಡಿ, ಕಲಿಸಿದಾಗ ಇಷ್ಟು ಚೆನ್ನಾಗಿ ಬರುತ್ತೆ ಅದು. ಆಮೇಲೆ ನೀವು ಅದನ್ನು ತೆಳ್ಳಗೆ ನೀಟಾಗಿ ಎಣ್ಣೆಯಲ್ಲಿ ಕರೀರಿ. ಇದಕ್ಕೆ ನೀವು ಏನು ಅರಿಶಿಣ ಪುಡಿ ಹಾಕೋದು ಬೇಡ, ಮತ್ತೇನು ಬೇಡ, ಯಾಕೆಂದರೆ ಅದೇ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದುಬಿಡುತ್ತೆ. ನೀವು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ನೇಹಿತರೆ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ಎಜುಕೇಷನ್ ಚಾನಲ್. ನಿಮಗೆ ಯಾರಿಗಾದರೂ ಎಜುಕೇಷನ್ ಮಕ್ಕಳಿಗೆ ಕನ್ನಡ ಬೇಸಿಕ್ಕಿಂದ ಹಿಡಿದು ಗ್ರಾಮರ್ವರೆಗೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡಿ, ನಾವು ಹೀಗೆ ಕರಿತಾ ಇದ್ದಾಗ ಅದು ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದುಬಿಡುತ್ತೆ, ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಮತ್ತು ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ, ಒಂದು ಉಳಿಯೋದಿಲ್ಲ, ಮಕ್ಕಳೇ ತಿಂದುಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಧನ್ಯವಾದಗಳು.